ಏನೋ ಪ್ಲ್ಯಾನ್ ಮಾಡ್ತಿದ್ದೀರಾ? ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಏನು ಮಾಡ್ತಿದ್ದೀರಾ? ಓ, ಕೃಷ್ಣ ಜನ್ಮಾಷ್ಟಮಿ ಸೆಲೆಬ್ರೇಷನ್. ಓಕೆ, ಅರೇಂಜ್ಮೆಂಟ್ಸ್ ಏನು ಮಾಡ್ತಾ ಇದ್ದೀರಾ? ಎಸ್, ಸೆಪ್ಟೆಂಬರ್ 4ನೇ ತಾರೀಕು ಕೃಷ್ಣ ಜನ್ಮಾಷ್ಟಮಿ ಇದೆ. ಲಾಸ್ಟ್ ಟೈಮ್ ನಮ್ಮ ಶಾಪಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಪುಟ್ ಮಕ್ಕಳು ಕೃಷ್ಣನ ವೇಷ ಹಾಕೊಂಡು, ರಾಧಾ ವೇಷ ಹಾಕೊಂಡು ನಮ್ಮ ಶಾಪ್ಗೆ ಕರ್ಕೊಂಡು ಬಂದು ಪೇರೆಂಟ್ಸ್ ಎಲ್ಲ ಸೆಲೆಬ್ರೇಷನ್ ಮಾಡಿದ್ರು. ಈ ವರ್ಷನೂ ಮಾಡ್ತಾ ಇದೀವಿ. ಲಾಸ್ಟ್ ಟೈಮು ಅನ್ಫಾರ್ಚುನೇಟ್ಲಿ ತುಂಬಾ ಜನ ಕಸ್ಟಮರ್ಸ್ಗೆ ನಾವು ಡಿಸಪಾಯಿಂಟ್ ಆಯ್ತು. ಯಾಕಂದ್ರೆ ಅವ್ರಿಗೆ ಮೊದ್ಲೇನೆ ಇನ್ಫಾರ್ಮ್ ಮಾಡಕ್ ಆಗಿರ್ಲಿಲ್ಲ. ನಮ್ಮ ಇಲ್ಲಿ ದಾಬಸ್ಪೇಟೆ ಕಸ್ಟಮರ್ಸ್ ಏನಿರ್ತಾರೆ, ಸುತ್ತಮುತ್ತ ಕಸ್ಟಮರ್ಸ್, ಅವ್ರಿಗೆ ಮಾತ್ರ ಇನ್ಫಾರ್ಮ್ ಮಾಡಿದ್ವಿ. ಹಾಗಾಗಿ ತುಂಬಾ ಜನ ಬೇರೆ ಕಸ್ಟಮರ್ಸ್, ಬೇರೆ ಕಡೆಯಿಂದ ಬರೋ ಕಸ್ಟಮರ್ಸ್ ಕೂಡ ಬೇಜಾರಾಗ್ಬಿಟ್ಟಿದ್ರು. ಹಾಗಾಗಿ ತುಂಬಾ ಜನ ಕಸ್ಟಮರ್ಗೆ ಡಿಸಪಾಯಿಂಟ್ ಆಗಿತ್ತು. ಮುಂಚೆನೆ ಇನ್ಫಾರ್ಮ್ ಮಾಡಿರ್ಲಿಲ್ಲ, ನಮ್ಮ ಮಕ್ಳನ್ನು ಕರ್ಕೊಂಡು ಬರ್ತಾ ಇದ್ವಿ ಅಂತ. ಸೊ ಈ ಸರಿ ವೆಲ್ ಪ್ಲಾನ್ ಮಾಡಿ ಆಫ್ಲೈನ್ ಮತ್ತೆ ಆನ್ಲೈನ್ ಇಬ್ರು ಎಲ್ಲಾ ಕಸ್ಟಮರ್ಗುನು ಅವ್ರ ಮಕ್ಳನ್ನ ಕರ್ಕೊಂಡ್ ಬರ್ಬೋದು. ಸಾಧ್ಯ ಆದ್ರೆ ಕರ್ಕೊಂಡ್ ಬರ್ಬೋದು. ಅಕಸ್ಮಾತ್ ಸಾಧ್ಯ ಆಗಿಲ್ಲ ಅಂದ್ರೆ ಅವ್ರ ಫೋಟೋಸ್ ವಿಡಿಯೋಸ್ ಕಳ್ಸಿದ್ರೆ ನಾವು ಕೊಲಾಜ್ ಮಾಡಿ ಸೆಲೆಬ್ರೇಷನ್ ಜೊತೆಗೆ ಕೊಲಾಜ್ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತೀವಿ. ಲಾಸ್ಟ್ ಟೈಮ್ ಸೆಲೆಬ್ರೇಷನ್ ಇನ್ಸ್ಟಾದಲ್ಲಿ ಕೂಡ ಪೋಸ್ಟ್ ಮಾಡಕ್ ಆಗಿರ್ಲಿಲ್ಲ, ಯಾಕಂದ್ರೆ ವಿತೌಟ್ ಪ್ರಿಪ್ರೇಷನ್ ಮಾಡಿದ್ವಿ. ಸೊ ಈ ಸರಿ 3 ಗಂಟೆಯಿಂದ 5 ಗಂಟೆವರೆಗೂ ಪ್ರೋಗ್ರಾಮ್ ನಡೆಯುತ್ತೆ. ಹಾಗೆ ಮಕ್ಕಳಿಗೆ ಒಂದು ಪುಟ್ಟ ಗಿಫ್ಟ್ ಇರುತ್ತೆ ನಮ್ಮ ಕಡೆಯಿಂದ. ಈಗ ನೀವು ಮಾಡ್ಬೇಕಾಗಿರೋದೇನು ಅಂದ್ರೆ, ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ನಿಮ್ಮ ಮುದ್ದಾದ ಮಗುವಿನ ವಿಡಿಯೋವನ್ನ, ಕೃಷ್ಣ ಅಥವಾ ರಾಧೆ ಡ್ರೆಸ್ ಹಾಕಿರೋ ವಿಡಿಯೋನ ಆ ನಂಬರ್ಗೆ ಕಳ್ಸಿಕೊಡ್ಬೇಕು. ಹಾಗೆ ಇಲ್ಲಿ ಕೂಡ ನೀವು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. 4ನೇ ತಾರೀಕು 3 ಗಂಟೆಯಿಂದ 5 ಗಂಟೆ ಟೈಮ್ ಇರುತ್ತೆ. ಆ ಒಂದು ಟೈಮ್ ನಲ್ಲಿ ನಾವು ನಿಮ್ಮ ಮಗು ಹಾಡು ಹೇಳುತ್ತಾ ಅಥವಾ ಶ್ಲೋಕ ಹೇಳುತ್ತಾ, ಡ್ಯಾನ್ಸ್ ಮಾಡತ್ತಾ, ಆ ಒಂದು ಆಕ್ಟಿವಿಟಿ ಕೂಡ ನಾವು ಮಾಡ್ತೀವಿ. ನೀವು ಪಾರ್ಟಿಸಿಪೇಟ್ ಮಾಡೋದಾದ್ರೆ ಇಲ್ಲೇ ಬಂದು ಮಾಡ್ಬೋದು, ಅಥವಾ ನೀವು ವಿಡಿಯೋ ಫೋಟೋ ಆದ್ರೂ ಕಳ್ಸಿಕೊಡ್ಬೋದು. ಈ ಒಂದು ಡಿವೈನ್ ಸೆಲೆಬ್ರೇಷನ್ ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಇಲ್ಲೇ ಕರ್ಕೊಂಡ್ಬರೋರು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಮಗು ಹೆಸರು, ಏಜ್ ಹಾಗೆ ಪೇರೆಂಟ್ಸ್ ನೇಮ್ನ, ಯಾವ ಊರು ಅನ್ನೋದು ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.